ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಗ್ರಹಣ ಇರೋದ್ರಿಂದ, ಸೂರ್ಯಗ್ರಹಣ ಇರೋದ್ರಿಂದ ಯಾವ ಸಮಯದಲ್ಲಿ ಗ್ರಹಣ ಶುರುವಾಗುತ್ತೆ, ಹಾಗೆ ಯಾವ ಸಮಯಕ್ಕೆ ಮುಕ್ತಾಯಗೊಳ್ಳುತ್ತೆ, ಅದು ನಮ್ಮ ದೇಶದಲ್ಲಿ ಗೋಚರ ಆಗುತ್ತೋ ಇಲ್ವೋ, ಅದೇ ರೀತಿ ಗರ್ಭಿಣಿಯರು ಯಾವ ರೀತಿ ಕೇರ್ನ ತಗೋಬೇಕು, ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲೇದಾಗಿ ನಾಳೆ ಬುಧವಾರ ಆಗಸ್ಟ್ 12ನೇ ತಾರೀಕು ರಾತ್ರಿ 9:04 ಗ್ರಹಣ ಆರಂಭವಾಗಿ ಆಗಸ್ಟ್ 13ನೇ ತಾರೀಕು ಬೆಳಗಿನ ಜಾವ 1:27 ಗ್ರಹಣ ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ಅದೇ ರೀತಿ ಈ ಒಂದು ಸೂರ್ಯಗ್ರಹಣ ನಮ್ಮ ದೇಶದಲ್ಲಿ ಈ ಗ್ರಹಣ ಗೋಚರ ಆಗ್ತಾ ಇಲ್ಲ ನಾಳೆ. ಆದರೂ ಕೂಡ ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಹುಷಾರಾಗಿರೋದು ತುಂಬಾ ಒಳ್ಳೆಯದು. ಹಾಗೆ ಸೂರ್ಯಗ್ರಹಣದ ಪ್ರಭಾವ ನಮ್ಮ ಪೂರ್ತಿ ಭೂಮಿಯಲ್ಲಿ ಇರೋದ್ರಿಂದ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಗರ್ಭಿಣಿಯರು ತುಂಬಾ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಸೂರ್ಯನ ಕಿರಣಗಳು ಬೀಳದೇ ಇರೋ ಕಾರಣ ಅಂಥ ಏನೂ ತೊಂದರೆ ಆಗಲ್ಲ. ಆದರೂ ಕೂಡ ಗರ್ಭಿಣಿಯರು ತಮ್ಮ ಎಚ್ಚರಿಕೆಯಲ್ಲಿ ತಾವು ಇರಬೇಕಾಗುತ್ತೆ. ರಾತ್ರಿ ಹೊತ್ತು ಗ್ರಹಣ ಸ್ಟಾರ್ಟ್ ಆಗೋದ್ರಿಂದ ನಾಳೆ ಬುಧವಾರ ರಾತ್ರಿ 9:04 ಗ್ರಹಣ ಸ್ಟಾರ್ಟ್ ಆಗುತ್ತಲ್ವ. ಹಾಗಾಗಿ ಆ ಒಂದು ಸಮಯದಲ್ಲಿ ಹೊರಗಡೆ ಹೋಗಬಾರ್ದು ಗರ್ಭಿಣಿಯರು. ಅದೇ ರೀತಿ ಆದಷ್ಟು ಮನೆಯಲ್ಲೇ ಇರಿ. ಆ ಟೈಮಲ್ಲಿ ಏನು ತಿನ್ನಕ್ಕೆ ಹೋಗಬೇಡಿ. ಅಷ್ಟೊತ್ತಿಗೆ ನೀವು ಮೊದಲೇ ಊಟವನ್ನೆಲ್ಲ ಮುಗಿಸ್ಕೊಂಡು ಬಿಡೋದು ತುಂಬಾ ಒಳ್ಳೆಯದು. ಹಾಗೆ ಗರ್ಭಿಣಿಯರು ಕೆಲವೊಬ್ಬರು ಏನು ಮಾಡ್ತಾರೆ, ರಾತ್ರಿ ಊಟ ಆದ ತಕ್ಷಣ ವಾಕಿಂಗ್ ಅಂತ ಹೋಗ್ತಾರೆ. ಆ ಕೆಲಸವನ್ನು ನಾಳೆ ತಪ್ಪಿಸಿ ಯಾವುದೇ ಕಾರಣಕ್ಕೂ ನಾಳೆ ರಾತ್ರಿ 9 ಗಂಟೆ ಮೇಲ್ಪಟ್ಟು ಹೊರಗಡೆ ವಾಕಿಂಗ್ ಅಂತ ಹೋಗಿಬಿಡಿ. ಗರ್ಭಿಣಿಯರು ಆದಷ್ಟು ಮನೆಯಲ್ಲೇ ಇರಿ. ಹಾಗೆ ರಾತ್ರಿ ಹೊತ್ತು ಏನಾದರೂ ಕಟ್ ಮಾಡೋದಿರ್ಬೋದು, ಚಾಪಿಂಗ್ ಇರ್ಬೋದು, ಏನಾದರೂ ಕತ್ತರಿಯಿಂದ ಏನಾದರೂ ಕಟ್ ಮಾಡ್ತೀನಿ, ಚಾಕುವಿಂದ ಕಟ್ ಮಾಡ್ತೀನಿ ಅನ್ನೋರು ಖಂಡಿತವಾಗಿಯೂ ಕಟ್ ಮಾಡೋಕ್ಕೆ ಹೋಗಬೇಡಿ. ಎಸ್ಪೆಷಲಿ ಗರ್ಭಿಣಿಯರು ಇದು ಒಳ್ಳೆಯದಲ್ಲ. ಹಾಗಾಗಿ ಗ್ರಹಣ ಹಿಡಿದಂತಹ ಸಮಯದಲ್ಲಿ ಚಾಕು ಅಥವಾ ಚೂಪಾದಂತಹ ವಸ್ತುಗಳು ನಿಮ್ಮ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಇರದ ಹಾಗೆ ನೋಡಿಕೊಳ್ಳಿ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಉದ್ಭವವಾಗುತ್ತೆ, ಏನಂದರೆ ಗ್ರಹಣನೂ ಇದೆ, ಏನಪ್ಪ ಇದು ಅಮಾವಾಸ್ಯೆ ಇದೆ, ಪೂಜೆ ಮಾಡಬಹುದೋ ಇಲ್ವೋ ಅನ್ನೋ ಒಂದು ಕ್ವಶನ್ ಬರುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ, ಪೂಜೆನ ಆರಾಮಾಗಿ ಮಾಡ್ಕೋಬೋದು. ಭೀಮನ ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಹೆಣ್ಮಕ್ಳು ತಮ್ಮ ತಮ್ಮ ಗಂಡಂದಿರ ಪಾದಪೂಜೆಯನ್ನು ಮಾಡ್ತಾರೆ, ಏನೂ ತೊಂದರೆ ಇಲ್ಲ. ಗರ್ಭಿಣಿಯರು ಅಷ್ಟೇ ಪೂಜೆಯನ್ನು ಮಾಡಿ, ಆದರೆ ಉಪವಾಸ ಮಾಡುವಾಗ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರೋದ್ರಿಂದ ಮಗುವಿಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಉಪವಾಸ ಮಾಡೋದರ ಬದಲು ನಿಮ್ಮ ಪೂಜೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಪೂಜೆನೆಲ್ಲ ಮುಗಿಸ್ಕೊಳ್ಳಿ. ಗಂಡನ ಪೂಜೆ ಮಾಡಿ ಭೀಮನ ಅಮಾವಾಸ್ಯೆಯನ್ನು ತುಂಬ ಚೆನ್ನಾಗಿ ಆಚರಿಸಿ. ಆದರೆ ಉಪವಾಸನ ಆದಷ್ಟು ಅವಾಯ್ಡ್ ಮಾಡಿ, ಉಪವಾಸನ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತಾ ಇರೋದು ಎಸ್ಪೆಷಲಿ ಗರ್ಭಿಣಿ ಹೆಂಗಸರಿಗೆ ಆದಷ್ಟು ಅವರು ಉಪವಾಸ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯಾರು ಗರ್ಭಿಣಿ ಇರ್ತಾರೆ ಅವರೇನಾದರೂ ಉಪವಾಸ ಮಾಡಿದರೆ ಖಂಡಿತವಾಗಿಯೂ ಅದು ದೇವರಿಗೆ ತಲುಪಲ್ವಂತೆ. ಹಾಗಾಗಿ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಉಪವಾಸ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ಹಗಲು ಹೊತ್ತಲ್ಲಿ ಈ ಒಂದು ಸೂರ್ಯಗ್ರಹಣ ಇಲ್ಲದೇ ಇರೋ ಕಾರಣ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳೋವಂಥ ಅವಕಾಶ ಅಂತೂ ಇಲ್ಲ. ಹಾಗಾಗಿ ತುಂಬ ಒಳ್ಳೆಯದು. ಗರ್ಭಿಣಿಯರು ಏನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ರಾತ್ರಿ ಹೊತ್ತು ಮಾತ್ರ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಷ್ಟು ಅನುಸರಿಸಿದರೆ ಸಾಕು. ಅದೇ ರೀತಿ ಗ್ರಹಣದ ಸಮಯದಲ್ಲಿ ಆದಷ್ಟು ಗರ್ಭಿಣಿಯರು ಆದಿತ್ಯ ಹೃದಯ ಸ್ತೋತ್ರ ಪಠಣವನ್ನು ಮಾಡಿ, ಅದೇ ರೀತಿ ಸೂರ್ಯದೇವರ ಆರಾಧನೆಯನ್ನು ಮಾಡಿ, ಅಂದರೆ ಸೂರ್ಯದೇವರ ಸ್ತೋತ್ರಗಳನ್ನು ಪಠಿಸಿ, ಅದೇ ರೀತಿ ಶಿವನ ಆರಾಧನೆಯನ್ನು ಮಾಡಿ, ಅದೇ ರೀತಿ ಪೂಜೆ ಎಲ್ಲ ನೀವೇನು ರಾತ್ರಿ ಹೊತ್ತು ಏನು ಗ್ರಹಣ ಮುಗಿಸ್ಕೊಂಡು ಬೆಳಗ್ಗೆ ಗ್ರಹಣ ಏನು ಬಿಡುತ್ತೋ ನಂತರ ಒಂದಿಷ್ಟು ಸ್ನಾನ ಮಾಡಿಕೊಂಡು, ಮನೆ ಕ್ಲೀನ್ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು ನಂತರ ದೇವರ ಪೂಜೆ ಮಾಡಿ ಸ್ತೋತ್ರಗಳನ್ನೆಲ್ಲ ಪಠಿಸಿ, ಅದೇ ರೀತಿ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿ. ಅದರಲ್ಲೂ ತಾಮ್ರದ ದಾನವನ್ನು ಮಾಡೋದು ನಾಳೆ ತುಂಬ ವಿಶೇಷವಾದಂತಹ ಫಲ ಕೊಡುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಮಟ್ಟಿಗೆ ತಾಮ್ರವನ್ನಾದರೂ ಯಾರಿಗಾದರೂ ದಾನ ಕೊಡಿ, ಅಥವಾ ದೇವಸ್ಥಾನಕ್ಕೆ ದಾನ ಕೊಡಿ. ಅಥವಾ ನಮ್ಮ ಹತ್ರ ಆಗಲ್ಲ, ನಮಗೆ ಆಗ್ತಾ ಇಲ್ಲ, ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಏನಾದರೂ ನಿಮ್ಮ ಕೈಲಾದಷ್ಟು ಒಂದಿಷ್ಟು ದಾನವನ್ನು ಬೇರೆಯವರಿಗೆ ಅರ್ಪಿಸಿ ಅಥವಾ ದೇವಸ್ಥಾನಕ್ಕೆ ಅರ್ಪಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು, ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಯಿತು, ಉಪಯೋಗ ಆಯಿತು ಅಂತ ಭಾವಿಸ್ತೀನಿ. ಸ್ವಲ್ಪನಾದರೂ ನನ್ನ ಈ ಒಂದು ವಿಡಿಯೋ, ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಸಿಗ್ತೀನಿ. ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ.